ಎಸ್, ಕನ್ನಡ ಸಿನಿಮಾ ರಂಗದ ಬಗ್ಗೆ ಸಾಕಷ್ಟು ಒಲವನ್ನು ಇಟ್ಕೊಂಡಿದ್ದೀರಾ. ಈಗ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಭೂತ ಅಂಟ್ಕೊಂಡಿದೆ, ಪೈರಸಿ ಅನ್ನುವಂಥದ್ದು. ನೆಕ್ಸ್ಟ್ ನಿಮ್ಮ ಸಿನಿಮಾಗೂ ಕೂಡ ಅಂಟ್ಕೋಬಹುದೇನೋ. ಎಷ್ಟು ವರ್ಷದಿಂದ ಇಲ್ಲ ಸರ್. ಟೆಕ್ನಾಲಜಿ ಇನ್ನೂ ಎಷ್ಟು ಗ್ರೋ ಆಗುತ್ತೋ ಅಷ್ಟು ಪ್ರೈವಸಿಗಳು ಆಗೇ ಆಗುತ್ತೆ. ಆ ಕಾಲದಲ್ಲಿ ಕ್ಯಾಸೆಟ್ಗಳು ನಾವೇ ನೋಡ್ತಿದ್ವಿ ಚಿಕ್ಕವರಿದ್ದಾಗ. 10 ರೂಪಾಯಿ 20 ರೂಪಾಯಿ ತೊಗೊಂಡು, ಅದರಲ್ಲಿ ನಾನು ಒಬ್ಬ. ಏನಕ್ಕೆ ಸುಳ್ಳು ಹೇಳಬೇಕು, ಚಿಕ್ಕ ವಯಸ್ಸಲ್ಲಿ ನಮಗೂ ಬುದ್ಧಿ ಇಲ್ಲ, ಪಿಕ್ಚರ್ ನೋಡಬೇಕು, ಮನೆಯಲ್ಲಿ ಥಿಯೇಟ್ರಿಗಂತೂ ಕಳಿಸ್ತಾ ಇರಲಿಲ್ಲ, ದುಡ್ಡು ನಮ್ಮ ಹತ್ರ ಅಷ್ಟೊಂದು ಇರ್ತಾನೆ ಇರಲಿಲ್ಲ. ಅದನ್ನು ದಿನಗಳು ನಾವು ನೋಡಿದ್ದೀವಿ, ನಾನು ಮಾಡಿದ್ದೀನಿ ಆ ತಪ್ಪುಗಳು. CD ಎಲ್ಲ ಮಾರ್ತಾಯಿದ್ರು ಅಲ್ವಾ. ಆಮೇಲೆ ಈಗ ಸೋಷಿಯಲ್ ಮೀಡಿಯಾ, OTT ಅದು ಇದು ಬಂದಿರೋದ್ರಿಂದ ಈಗ ಟೆಲಿಗ್ರಾಮು ಇನ್ನೊಂದು ಮತ್ತೊಂದು ಈ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿನಿಮಾ ಲೀಕ್ ಆಗುತ್ತೆ. ಅದು ನಾವು ಏನೇ ಮಾಡಿದ್ರು ನಿಲ್ಸೋಕ್ಕಾಗಲ್ಲ ಸರ್. ವಿ ಕಾನ್ ಡೂ ಎನಿಥಿಂಗ್ ಅಂಟಿಲ್ ಅನ್ಲೆಸ್ ಇಡೀ ಇಂಡಸ್ಟ್ರಿ ಹಿಂಗೆ ಒಂದಾಗಬೇಕು. ಒಂದಾದರೆ ಯಾರು, ನಾಟ್ ಓನ್ಲಿ ಕನ್ನಡ ಇಂಡಸ್ಟ್ರಿ, ನಾಟ್ ಓನ್ಲಿ ತೆಲುಗು, ಎಂಟೈರ್ ಇಂಡಿಯಾದಲ್ಲಿ ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದ್ದಾರೋ, ಚಿಕ್ಕವರು ದೊಡ್ಡವರು ಎಲ್ಲರ ಸೇರಿ ಒಂದಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ, ಇಲ್ಲ ಅಥವಾ ಯಾವುದೋ ಒಂದು ದೊಡ್ಡ ಲೀಡ್ರ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡ್ರೆ ಆವಾಗ ಏನೋ ಒಂದು ಸಮಸ್ಯೆನ ಹಲ್ ಮಾಡ್ಬೋದು, ಸ್ವಲ್ಪ ಚೂರು. ಬಟ್ ನನ್ನ ಪ್ರಕಾರ ಸೋಲಕ್ಕೆ ಅದು ಎರಡನೇ ರೀಸನ್ ಅಂತೀನಿ ನಾನು. ಸೋಲೋದಕ್ಕೆ ರೀಸನ್ ರೀಸನ್ ಈಗ ನೋಡಿ ಸರ್, ಕಾಂತಾರ ಲೀಕ್ ಆಗಿಲ್ಲ ಸರ್, ಸೂಫ್ರಮ್ ಸೋ ಲೀಕ್ ಆಗಿಲ್ವ ಸರ್, KGF ಲೀಕ್ ಆಗಿಲ್ಲ ಸರ್, KGF 2 ಲೀಕ್ ಆಗಿಲ್ಲ ಸರ್, ಯಾವ ಸಿನಿಮಾ ಆಗಿಲ್ಲ ಹೇಳಿ ಸರ್. ನಾನು ಹಿಂಗೆ ಕೇಳ್ತಾ ಇದ್ದೀನಿ, ಬಾಹುಬಲಿ ಆಗಿಲ್ಲ ಸರ್. ಅದಕ್ಕೆ ಅಂತ ಒಂದು ಸಪ್ರೇಟ್ ಆಡಿಯನ್ಸ್ ಇದ್ದಾರೆ. ಅವ್ರು ಅಷ್ಟೇ, ಅವ್ರಿಗೆ ಏನೇ ಮಾಡಿದ್ರು ಕೂಡ ಅವ್ರು ನೋಡೋ ಫೋನಲ್ಲಿ ನೋಡೋದು. ಏನಕ್ಕಂದರೆ ಅವ್ರಿಗೆ ಕೆಲಸ ಸಿಕ್ಕಾಪಟ್ಟಿರುತ್ತೆ, ಅವ್ರಿಗೆ ಅಂಗಡಿ ಬಿಟ್ಟು ಬರೋಕ್ಕಾಗಲ್ಲ, ಅವ್ರು ಸಿನಿಮಾ ನೋಡಬೇಕು, ಟೈಮ್ ಇರಲ್ಲ ಅಥವಾ ದುಡ್ಡು ಇರಲ್ಲ, ಅವ್ರು ಫೋನಿಗೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಲೀಕ್ ಬರುತ್ತೆ ನೋಡು, ಥಿಯೇಟರ್ ಪ್ರಿಂಟ್ ಬರುತ್ತೆ, ಅದೊಂದು ಬರುತ್ತೆ, ಅದನ್ನು ನೋಡ್ಕೊಳೋಣ ಬಿಡು ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಮೋಸ ಅಂತೂ ಆಗತ್ತೆ ಸರ್. ಬಟ್ ಏನು ಮಾಡೋಕ್ಕಾಗತ್ತೆ, ಈಗಂದ್ರೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿರ್ತೀವಿ, ಈ ಥರ ಪೈರಸಿ ಆಗಿಬಿಟ್ಟ ತಕ್ಷಣ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಯಾಕಾದ್ರೆ ಹಿಂಗಾಯ್ತು, ದುಡ್ಡು ಕೊಟ್ಟು ಬಂದು ಥಿಯೇಟರ್, ಯಾಕಂದ್ರೆ ಮಾಡಿರೋದು ಜನಗಳಿಗೋಸ್ಕರ ಸಿನಿಮಾ, ನಿಮಗೋಸ್ಕರನೇ ಮಾಡಿರೋದು, ಅದನ್ನ ಥಿಯೇಟ್ರಿಗೆ ಬಂದು ಸಿನಿಮಾ ಯಾಕೆ ನೋಡಲ್ವಾ ನೀವು ಅಂತ. ಬಟ್ ನನ್ನ ಪ್ರಕಾರ ಅದೆಲ್ಲೂ ನಿಲ್ಲಲ್ಲ ಸರ್. ಸುದೀಪ್ ಅವರು ಅದ್ರ ಬಗ್ಗೆ ಸ್ಟ್ಯಾಂಡ್ ಅನ್ನು ತಗೊಂಡಿದ್ದಾರೆ. ಡೆಫಿನೆಟ್ಲಿ ನಾನು ಸುದೀಪ್ ತಗೊಳ್ತೀನಿ. 45 ಸಿನಿಮಾದ ನಿರ್ಮಾಪಕರಾಗಿರುವಂತಹ ರಮೇಶ್ ರೆಡ್ಡಿ ಅವರಾಗಿರ್ಬೋದು, ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಹೇಳ್ತಾರೆ. ಅದರ ಜೊತೆಗೆ ತನಿಷಾ ಕುಪ್ಪಂಡ ಅವರು ಕೂಡ ಹೇಳ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಬೆಂಬಲವನ್ನು ನಾನು ಖಂಡಿತವಾಗ್ಲೂ ನನ್ನ ಕಡೆ ನನಗೆ ಏನು ಸಪೋರ್ಟ್ ಮಾಡೋದು ನಾನು ಖಂಡಿತವಾಗ್ಲೂ ನಿಂತ್ಕೊಳ್ತೀನಿ ಸರ್. ಯಾಕಂದರೆ ಒಂದು ಒಳ್ಳೆ ಕೆಲಸನ ಮಾಡೋಕ್ಕೆ ಹೊಡೆದಾಗ ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗತ್ತಿಲ್ಲೋ ಗೊತ್ತಿಲ್ಲ, ಯಾರೋ ದೊಡ್ಡವ್ರು ಮಾಡ್ತಾರೋ, ಅಟ್ಲೀಸ್ಟ್ ಅವ್ರಿಗೆ ಬೆನ್ನ ಹಿಂದೆ ಸೈನಿಕ ಆದರೂ ನಾನು ನಿಂತ್ಕೊಳ್ತೀನಿ. ನನ್ನ ಕೈಲಿ ಏನು ಮಾಡ್ಬೇಕು ನಾನು ಖಂಡಿತ ಮಾಡ್ತೀನಿ. ಯಾಕಂದರೆ ನಾನು ಇದೇ ಫೀಲ್ಡಾಗಿಂದ ಆಗಿರೋದು. ನಾಳೆ ಸರ್ ನನಗೂ ಆಗುತ್ತೆ, ನಾಳೆ ಸರ್ ಇನ್ನೊಬ್ಬನಿಗೂ ಆಗುತ್ತೆ. ಅದು ಆಗಬಾರ್ದು, ನಾವೆಲ್ಲರೂ ನಿಂತ್ಕೊಳ್ಬೇಕು. ನಾನೇನು ಹೇಳಿದೆ ಸರ್, ನಾವೆಲ್ಲರೂ ಹಿಂಗೆ ನಿಂತ್ಕೊಂಡ್ರೇ ಆಗೋದು, ಇಲ್ಲ ಅಂದರೆ ದೇವ್ರನೇ ಆಗಲ್ಲ. ಅದಕ್ಕೆ ನನ್ನ ಮಾಧ್ಯಮ ಯಾರಾದರೂ ನ್ಯೂಸ್ ಚಾನಲ್ಸ್ ಅವ್ರು ಕೇಳಿದೆ ಪೈರಸಿ ಬಗ್ಗೆ, ಮಾಡೋರು ಮಾಡಲಿ ಬಿಡಿ ಸರ್, ಏನು ಇವಾಗ ನಾನು ಇಲ್ಲ ಅಂತ ನಾವು ನಿಲ್ಲಿಸ್ಬಿಡ್ತಾರಾ? ಇಲ್ವಲ್ಲ, ಮಾಡೋದು ನಾವು ಮಾಡ್ತಾ ಇರಲಿ ಬಿಡಿ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಂತ. ಬಟ್ ಎಷ್ಟೊಂದು ಕಷ್ಟಪಟ್ಟು ನೀವು ಕೂಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಅದರ ಜೊತೆಗೆ ನಿರ್ಮಾಪಕರು ಕೂಡ ನಮ್ಮ ಸಿನಿಮಾ ಅಂತ ಹೇಳ್ಬಿಟ್ಟು ಬಡ್ಡಿ ದುಡ್ಡು ತಗೋಬೋದು, ಫಿನಾನ್ಷಿಯಲ್ ತಗೊಂಡು ಮಾಡಿರ್ತಾರೆ. ಅಂಥದ್ರಲ್ಲಿ ಥಿಯೇಟರ್ ಬಂದು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾಗಳು ಮಾಡಿದ್ರೆ, ಸೊ ಅದು ಒಂದು 100 ರೂಪಾಯಿ ಕೊಟ್ಟರು ನಿಮ್ಗೇನೋ ಒಂದು ಲಾಭಾಂಶ ಸಿಗುತ್ತೆ. ಅದ್ರ ಜೊತೆಗೆ ಬಿಗ್ ಸ್ಕ್ರೀನಲ್ಲಿ ನೋಡುವಂಥ ಚಂದನೆ ಬೇರೆ ಇರುತ್ತಲ್ಲ, ಅದನ್ನೆಲ್ಲ ಮಿಸ್ ಆಗುತ್ತಲ್ಲ ಸರ್? ಖಂಡಿತ ಮಿಸ್ ಆಗುತ್ತೆ ಸರ್. ಈಗ ಕೆಲವರದ್ದು ಹೊಟ್ಟೆಪಾಡ ಅಂತ ಆಗೋಗ್ಬಿಡುತ್ತೆ ಸರ್. ಅದು ಆ ಥರ ಪಿಕ್ಚರ್ನ ಈ ಥರ ಪೈರಸಿಯಲ್ಲಿ ಮಾಡ್ಬಿಟ್ಟು ಎಲ್ಲ ಕಡೆ ಬಿಟ್ಟರೆ ಅವ್ರಿಗೆ 2 ಕಾಸು ಆಗುತ್ತೆ. ಅದನ್ನೇ ಅವರು ಬಿಸ್ನೆಸ್ಸು ಎಲ್ಲನೂ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಅದೆಲ್ಲ ಮುಚ್ಚೋಗ್ಬೇಕು ಅಂದರೆ ಪಾಲಿಟಿಷಿಯನ್ಸ್ ಆ್ಯಂಡ್ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲರೂ ಹಿಂಗೆ ಕೈ ಜೋಡಿಸು ರೌಂಡ್ ದ ಟೇಬಲ್ ಕೂತ್ಕೊಂಡ್ಬಿಟ್ರೆ ಆಲ್ ದ ಬಿಗ್ ಸೂಪರ್ ಸ್ಟಾರ್ಸ್, ಇದಕ್ಕೆ ಒಂದು ಫುಲ್ ಸ್ಟಾಪ್ ಆಗುತ್ತೆ ಸರ್. ಓಕೆ, ಜೈದ್ ಖಾನ್ ಅವರ ಪ್ರಕಾರ ಸಮಯ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟು ಅಂತ? ಟೈಮ್ ಎಸ್, ತುಂಬ ಇಂಪಾರ್ಟೆಂಟ್ ಅಲ್ಲ ಸರ್. ಏನಕ್ಕಂದರೆ ಮತ್ತೊಂದು ಸತಿ ಎಲ್ಲರೂ ಹೇಳ್ತಿರ್ತಾರೆ, ನೀವು ಜನ ನಮ್ಮ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀನಿ, ನೀವು 200 ರೂಪಾಯಿ ನಾವು ತುಂಬ ಗೌರವ ಕೊಡ್ತೀವಿ. ನನಗೆ ದುಡ್ಡಿಗಿಂತ ನಾನು ಟೈಮ್ಗೆ ತುಂಬ ಬೆಲೆ ಕೊಡ್ತೀನಿ ಸರ್. ಏನಕ್ಕಂದರೆ ದುಡ್ಡು ಅವ್ನು ಇನ್ನೊಂದು ಸತಿ ಅವ್ರು ಸಂಪಾದಿಸ್ಕೊಂಡ್ಬಿಡ್ಬೋದು 200 ರೂಪಾಯಿ. ಅದೊಂದು 3.5-4 hours ಅವ್ನು ನಮಗೋಸ್ಕರ ಅಂತ ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡಿದ್ನೋ ಅದನ್ನು ಅವ್ನು ಖುಷಿಪಟ್ಟು ಅವ್ನು ಕಳಿಸಿಲ್ಲ ಅಂದರೆ ಮತ್ತೆ ಅವ್ನ ಲೈಫಲ್ಲಿ ಮತ್ತೆ 4 ಗಂಟೆ ವಾಪಸ್ ಬರಲ್ಲ. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಆಗಲೇ ಮಾತಾಡ್ತಾ ತಂದೆಯವರ ಟ್ರೋಲ್ಸ್ ಬಗ್ಗೆ ಮಾತಾಡ್ತಿದ್ರಿ, ಹಾಗೆಯೇ ಮೀಮ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಅದನ್ನು ನೀವು ಕೂಡ ಫೇಸ್ ಮಾಡಿದ್ರೆ. ಸ್ಟಾರ್ಟಿಂಗ್ ಬಂದಾಗ ಭಾಷೆ ಬಗ್ಗೆ ಮಾತಾಡೋದು, ಅಷ್ಟೊಂದು ಕನ್ನಡ ಅನ್ನುವಂಥದ್ದು ಅಷ್ಟೊಂದು ಕ್ಲಾರಿಟಿ ಬರ್ತಿಲ್ಲ ಅನ್ನುವಂಥದ್ದು, ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು. ಟ್ರೋಲ್ಸು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್? ನಾನು 2 ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಉಲ್ಟಾ ತಂದೆದು ಟ್ರೋಲ್ ಮೇಲೆ ನಾನೇ ಫಾರ್ವರ್ಡ್ ಮಾಡ್ತಿರ್ತೀನಿ. ನಮ್ಮ ತಂದೆ ಹಿಂಗಂದ್ರಂತೆ ಹಂಗಂತ. ಆಮೇಲೆ ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಸರ್. ನನಗೆ ಒಂಥರದ್ದು TRP ಅದು. ಓಕೆ, ನಮಗೇನೆ ಒಂದು ಸ್ವಲ್ಪ ಇನ್ನೊಂದು ಹೆಸರು ತಂದು ಕೊಡುತ್ತೆ. ಅಫ್ಕೋರ್ಸ್, ಟು ಬಿ ವೆರಿ ಹಾನೆಸ್ಟ್ಲಿ ಸ್ಪೀಕಿಂಗ್, ನಮ್ಮ ತಂದೆ ಬಡವ್ರಿಗೆ ಎಷ್ಟು ಜನಕ್ಕೆ ಒಳ್ಳೇದು ಮಾಡಿಬಿಟ್ಟು ಎಷ್ಟು ಹೆಸರು ಸಂಪಾದನೆ ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ಟ್ರೋಲ್ ಮಿಂಪರ್ಸ್ ಅವ್ರು ಜಾಸ್ತಿ ಫೇಮಸ್ ಆಗೋಗ್ಬಿಟ್ಟು ಅಷ್ಟೇ. ನಮಗೆ ಕೂತಿರೋ ಕಡೆ ಹೆಸರು ಬರುತ್ತಲ್ಲ ಅಷ್ಟೇ.
ನೆಗೆಟಿವ್ ಪಬ್ಲಿಸಿಟಿ. ಬಟ್ ಈ ಕಮೆಂಟ್ಸ್ ಓದುವಂತಹ ಒಂದು ನಾನು ಓದಲ್ಲ ಸರ್, ಓದಲ್ಲ. ನಾನು ನೋಡೋಕ್ಕೂ ಹೋಗಲ್ಲ, ನಾನು ಓದೋಕ್ಕೂ ಹೋಗಲ್ಲ. ಅಕಸ್ಮಾತ್ ಯಾವ್ದಾದ್ರು ಮೂಡಲ್ಲಿ ಇದ್ರೆ ನಾನು ಓದ್ತೀನಿ, ಓದೋದೇ ಇಲ್ಲ ಅಂತಲ್ಲ, ಒಂದಷ್ಟು 2-3 ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ನಾನು ನೋಡ್ತೀನಿ. ಅದರಲ್ಲಿ ಬೈತಿರ್ತಾರೆ, ಅದು ಇದು ಸಾವಿರು ಇದು ಒಂದು ಮತ್ತೊಂದು ಏನೇನೋ ಬರ್ತಿರ್ತಾರೆ. ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನ್ನ ಕೆಲಸ ಏನು, ಈಗ 100 ಜನದಲ್ಲಿ 90 ಜನ ಒಳ್ಳೆಯವರಿದ್ದಾರೆ, 10 ಜನ ಹಿಂಗಿರ್ತಾರೆ, ಮಾಡಲಿ ಬಿಡಿ. ಎಸ್ ಸರ್, ಈಗ ತಾನೇ ಹೇಳಿದ್ರಿ ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೆಯೇ ನೀವು ಲಾಸ್ಟ್ ಟೈಮ್ ಒಂದು ಮಾತನ್ನು ಹೇಳಿದ್ರಿ, ನಿಮಗೆ ಸಿನಿಮಾ ರಂಗಕ್ಕೆ ಯಾರು ಬರೋದಕ್ಕೆ ಇನ್ಸ್ಪಿರೇಷನ್ ಅಂತಂದಾಗ ಅಣ್ಣ ಅವರ ಹೆಸರನ್ನು ಹೇಳ್ತೀರಾ, ಅದಾದ ನಂತರ ಅಪ್ಪು ಅವ್ರ ಅಂತ ಹೆಸರು ಹೇಳ್ತೀರಾ. ಬಟ್ ಮೊದಲಿಂದನೂ ಕೂಡ ದರ್ಶನ್ ಅವರ ಒಂದು ಬಳಗದಿಂದ ಪರಿಚಯರಾಗಿರೋದ್ರಿಂದ ನೀವು ಅವರ ಬಳಗದಿಂದ ಒಂದಷ್ಟು ಕಾಣಿಸ್ಕೊಂಡಿದ್ರಿಂದ ಮೊದಲೆಲ್ಲನೂ ಬನಾರಸ್ ರಿಲೀಸ್ ಆಗಬೇಕಾದ್ರೆ ದರ್ಶನ್ ಬೇಕಿತ್ತು, ಈಗ ಅವರ ಹೆಸರನ್ನು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಚರ್ಚೆ ಆಯಿತು, ನೆಗೆಟಿವ್ ಆಗಿ ಆಯಿತು. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದು ಸರ್. ವೆರಿ ಸಿಂಪಲ್ ಸರ್. ನಾನು ಹುಟ್ಟುವಾಗ ಅಣ್ಣ ಅವರು ತೊಡೆಯಲ್ಲಿ ಹುಟ್ಟಿ ಬೆಳೆದವನು ಹುಡುಗ ನಾನು. ಅವ್ರ ತೊಡೆಯಲ್ಲಿ ಆಟ ಆಡಿ ಅವ್ರ ಜೊತೆಲೇ ಟೈಮ್ ಸ್ಪೆಂಡ್ ಮಾಡಿ, ಅಪ್ಪು ಸರ್ ಜೊತೆ ಆಟ ಆಡಿಕೊಂಡು ಕ್ರಿಕೆಟು, ಫುಟ್ಬಾಲು, ಜಿಮ್ಮು, ಅಂದರೆ 90% ನಾನು ಅಣ್ಣ ಅವರು ಅಪ್ಪು ಸರ್ ಮನೆಯಲ್ಲೇ ಬಿದ್ದಿರ್ತಿದ್ದೆ. ನಮ್ಮದು ಅವ್ರದ್ದು ಅವ್ರ ಕುಟುಂಬದ ಬಾಂಧವ್ಯ ಆ ಥರ ಇತ್ತು. ನೀವು ಅವ್ರ ಫ್ಯಾಮಿಲಿಲಿ ಬೇಕಾದ್ರೆ ಯಾರು ಬೇಕಾದ್ರೂ ಕೇಳ್ಕೊಳ್ಳಿ. ಸೊ ಹಂಗಿದ್ದಾಗ ಸೊ ಫಸ್ಟ್ ನನಗೆ ಇನ್ಸ್ಪಿರೇಷನ್ ಯಾರಾಗ್ತಾರೆ ಸರ್? ಅಣ್ಣ ಅವರು. ನೆಕ್ಸ್ಟ್ ಯಾರಾಗ್ತಾರೆ ಸರ್? ಅಪ್ಪು ಸರ್. ಅಪ್ಪು ಸರ್ ಇರೋವರೆಗೂ ನಾವು ಹೋಗಿ ಮಾತಾಡ್ಸೋದು, ಭೇಟಿ ಆಗೋದು. ನನಗೆ ದರ್ಶನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸರ್? ಬನಾರಸ್ಸಿಂದ 1 ವರ್ಷ ಹಿಂದೆ ರಾಬರ್ಟಿಂದ ಹೇಳ್ತಾರೆ ಹೇಳ್ಬೋದು. ರಾಬರ್ಟ್ ಪ್ರಿಲೀಸ್ ಇವೆಂಟ್ಗೆ ಫಸ್ಟ್ ಕಾರ್ಯಕ್ರಮಕ್ಕೆ ಅವ್ರದ್ದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದು. ಸೊ ಇಷ್ಟು ವರ್ಷ ಯಾರಿದ್ರು ಸರ್? ಅದಕ್ಕೆ ನಿಯತ್ತಿರಬಾರ್ದ ಸರ್? ನಾನು ಎಲ್ಲ ದರ್ಶನನ ಬಿಟ್ಕೊಟ್ನ? ನಾನು ಅವ್ರಿಗೆ ಇನ್ಸ್ಪಿರೇಷನ್ ಇಲ್ಲ ಅಂತ ಹೇಳಿದ್ನ? ಅವರು ಒಂದು ಅಣ್ಣನ ಸ್ಥಾನ ತಗೊಂಡ್ರು. ನನ್ನ ಕಷ್ಟದ ಟೈಮಲ್ಲಿ ನನ್ನ ಸ್ವಂತ ತಂದೆನೇ ನನ್ನ ಪರ ನಿಂತ್ಕೊಂಡಿಲ್ಲ. ಆಯಪ್ಪ ಬಂದು ನನ್ನ ಬೆನ್ನ ಹಿಂದೆ, ಏಯ್ ನೀನು ಮುಂದಕ್ಕೆ ಹೋಗೋ, ನೀನು ನುಗ್ಗೋ ಮುಂದೆ, ನಾನು ಇದ್ದೀನಿ ನಿನ್ನ ಬೆನ್ನ ಹಿಂದೆ ಅಂತ ಒಂದು ಹುಮ್ಮಸ್ ಕೊಟ್ಟೋ ವ್ಯಕ್ತಿ. ಆ ಋಣ ನಾನು ಯಾವತ್ತೂ ನಾನು ತೀರ್ಸೋಕ್ಕಾಗಲ್ಲ. ಸೊ ಅವರು ನಾನು ಬಿಟ್ಕೊಡ್ತಾಯಿಲ್ಲ, ಇವ್ರಿಗೂ ನಾನು ಬಿಟ್ಕೊಡ್ತಾರೆ. ನಿಮಗೆ ಫಸ್ಟ್ ಇನ್ಸ್ಪಿರೇಷನ್ ಯಾರು ಅಂದರು? ನಾನು ಫಸ್ಟ್ ಅಣ್ಣ ಅವರು, ಅಪ್ಪು ಸರ್ ಅಂದೆ. ಅದ್ರಲ್ಲಿ ತಪ್ಪೇನಿದೆ ಹೇಳಿ ಸರ್? ಬಟ್ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ನೀವು ಕ್ಲಾರಿಟಿ ಕೊಟ್ಟರು ಕೂಡ ಜನ ಟೀಕೆ ಮಾಡ್ತಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಯಾರೋ ಸರಿಯಾಗೇನೆ ಗೂಟ ಇಡಬೇಕು ಅಂತ ನೋಡ್ತಿದ್ದಾರ ಅಂತ. ಮಾಡಲಿ ಬಿಡಿ ಸರ್, ಏನು ಬೇಜಾರಿಲ್ಲ, ನನಗೇನೆ ಪ್ಲಸ್ ಆಗುತ್ತೆ ಬಿಡಿ. ಅಲ್ಲ, ಯಾಕಂತಂದ್ರೆ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಯಾವತ್ತು ಅದನ್ನ ಮಾಡ್ತೀರ ಅಂದ್ರೆ ನೀವು ಈ ಪ್ರಶ್ನೆ ನನಗೆ ಕೇಳ್ತಿರಲಿಲ್ಲ. ಈ ಪ್ರಶ್ನೆ ನೀವು ನನಗೆ ಕೇಳ್ತೀನಿ, ನಾನು ನಿಮಗೆ ಉತ್ತರ ಕೊಡ್ತಾ ಇಲ್ಲ. ಇದು ಬಂದು TRPನ ಬಿಟ್ಟಾಕಿ ಪ್ಲಸ್ ಆರ್ ಮೈನಸ್ ಹೋಗ್ತಾ ಇರುತ್ತೆ ಅಷ್ಟೇ. ಎಸ್, ಡೆವಿಲ್ ಸಿನಿಮಾ ನೋಡಿದ್ರ? ಖಂಡಿತ ನೋಡಿದೆ ಸರ್. ಹೆಂಗಿತ್ತು? ಯಾಕಂದ್ರೆ ಒಂದ್ ಕಡೆಯಲ್ಲಿ ಪಾಸಿಟಿವ್ ನಿಮ್ ತರ ಅಂದ್ರೆ ಒಂದ್ ಕಡೆ ತುಂಬಾ ಖುಷಿನೂ ಇತ್ತು, ಒಂದ್ ಕಡೆ ಸಿಕ್ಕಾಪಟ್ಟೆ ದುಃಖನೂ ಇತ್ತು. ಏನಕ್ಕಂದ್ರೆ ರೀಸೆಂಟ್ಲಿ ಅವ್ರದ್ದು ಯಾವುದೇ ಸಿನಿಮಾ ಇದ್ರೂ ಕೂಡ ಪ್ರಮೋಷನ್ಸ್ಗೆ ನಾವು ಹೋಗ್ತೀವಿ, ಒಂದಷ್ಟು ಪಾರ್ಟಿಗಳಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಆಮೇಲೆ ಶೂಟಿಂಗ್ಗಳಿಗೆ ನಾವು ಹೋಗ್ತೀವಿ, ಅಲ್ಲಿ ಲೈವಾಗಿ ನೋಡಿರ್ತೀವಿ. ಸೊ ಅದು ಯಾವ ಎಕ್ಸ್ಪೀರಿಯನ್ಸು ನನಗೆ ಡೆವಿಲ್ಗೆ ನನಗಾಗಿಲ್ಲ. ನಾನು ಶೂಟಿಂಗೂ ಹೋಗಿಲ್ಲ. ರೀಸೆಂಟ್ ಟೈಮ್ಸ್ಗೆ ನಾನು ಎಲ್ಲೂ ಅವ್ರ ಹತ್ರ ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ, ಕಮ್ಮಿ ಮಾತಾಡಿದೆ. ಏನಕ್ಕೆ ಅವರು ಸ್ವಲ್ಪ ಮೆಂಟಲಿ ಸ್ವಲ್ಪ ವೀಕ್ ಆಗಿದ್ದರಿಂದ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ನಾನು ಜಾಸ್ತಿ ಅವ್ರ ಹತ್ರ ಫೋನ್ಗಳಲ್ಲೂ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ಸೊ ಡೆವಿಲ್ ಹೋಗುವಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಇತ್ತು. ಬಟ್ ಸ್ಟಿಲ್ ಇಲ್ಲ, ನಾವೆಲ್ಲ ನಿಂತ್ಕೊಳ್ಬೇಕು, ನಾವು ಸಿನಿಮಾ ನೋಡಬೇಕು ಅಂಥೇಳಿ ಹೋಗಿ ಸಿನಿಮಾ ನೋಡಿದ್ರೆ ತುಂಬ ಖುಷಿ ಆಯಿತು. ಬಟ್ ಎಲ್ಲ ಒಂದು ಕಡೆ ಒಂದ್ಸಲಿ ಬೇಜಾರು ಆಗ್ತಾಯಿತ್ತು ಅವ್ರ ಜೊತೆ ಟೈಮ್. ಅಂದರೆ ಅವ್ರು ಇವಾಗ ಹೊರಗಡೆ ಇರಬೇಕಾಗಿತ್ತು. ಈ ಜನ ಯಾವ ರೀತಿ ಅದನ್ನು ಸಂಭ್ರಮಿಸ್ತಿದ್ದಾರೆ, ಒಂದು ಸಿನಿಮಾನ ಒಂದು ಹಬ್ಬದ ಥರ, ಅದನ್ನು ಅವ್ರು ಹೊರಗಡೆ ಇರ್ತಿದ್ರೆ ತುಂಬ ಖುಷಿ ಪಡೋರು ಅಂತ. ಅಫ್ಕೋರ್ಸ್ ಮಾಹಿತಿ ಹೋಗುತ್ತೆ, ಅದು ಬೇರೆ ಸರ್, ಕಣ್ಣಿಂದ ನೋಡೋದು ಬೇರೆ ಅಲ್ವಾ. ಸೊ ಅದು ಒಂದು ಸ್ವಲ್ಪ ಬೇಜಾರಾಯಿತು. ಆರ್ಭಟ ಹೆಂಗಿತ್ತು? ಒಂದು ಕಡೆ ಪಾಸಿಟಿವ್ ರೋಲ್, ಇನ್ನೊಂದು ಕಡೆ ನೆಗೆಟಿವ್ ರೋಲ್. ಚೆನ್ನಾಗಿತ್ತು ಸರ್, ಸಮಥಿಂಗ್ ಡಿಫ್ರೆಂಟ್. ಯಾಕಂದ್ರೆ ಆಲ್ರೆಡಿ ನಾವು ಮುಂಚೆಯಲ್ಲಿ ನೋಡಿದ್ದೀವಿ ಆ ಥರ. ಈ ದರ್ಶನ ಮಾಡಿರೋದು ಬೇರೆ ಬೇರೆ ಥರ ಡಬಲ್ ಶೇಡ್, ಪಾಸಿಟಿವ್ ನೆಗೆಟಿವ್. ಇದು ಒಂದು ಸ್ವಲ್ಪ ಬೇರೆ ಥರ ಟ್ರೀಟ್ಮೆಂಟಲ್ಲಿ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.